ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಮಿನಿ ಬ್ಲಾಗ್ ಅಂತ ಸಿಂಪಲ್ ಆಗಿ ಒಂದು ಮಿನಿ ಬ್ಲಾಗು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬ್ಲಾಗ್ ಆಗಿರುತ್ತೆ. ಏನೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈ ಬ್ಲಾಗಲ್ಲಿ. ಎಲ್ಲರಿಗೂ ಮೊದಲಿಗೆ ನನ್ನ ಕಡೆಯಿಂದ ನಮಸ್ಕಾರ. ಈಗ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ಮಾಡಿದ್ದೆ ನಾಷ್ಟಕ್ಕೆ ದೋಸೆ ಚಟ್ನಿ ರೆಡಿ ಮಾಡಿದ್ದೆ. ಮತ್ತು ದೋಸೆ ಚಟ್ನಿ ರೆಡಿ ಆಯಿತು. ಆಮೇಲೆ ಏನಪ್ಪ ಮಾಡಿದೆ ಅಂದರೆ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದೆ. ಆಮೇಲೆ ಸ್ನಾನ ಎಲ್ಲ ಮುಗೀತು. ಈಗ ದೇವರಿಗೆ ಪೂಜೆ ಮಾಡ್ಕೊಳ್ಳೋಣ. ಮೊದಲು ಬೆಳಗ್ಗೆ ಎದ್ದು ಹೂವು ತೊಗೊಬಂದಿದ್ದೆ, ಮಲ್ಲಿಗೆ ಹೂವು. ಅದನ್ನು ನೀಟಾಗಿ ಕಟ್ಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ಹೂವು ಕಟ್ಟೋದು ಬರಲ್ಲ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಕಟ್ಕೋಬೇಕು ಸಿಂಪಲಾಗಿ ಅಂತ ತೋರಿಸ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ಕಟ್ಕೋಬೇಕು ಕಂಡ್ರೆ ಈ ಹೂವನ್ನ ಅಷ್ಟು ಈಸಿ ಬರಲ್ಲ ಅಂದರೂ ಕೂಡ ಕಲ್ತ್ಕೋಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ದರೆ ಈ ಹೂವು ಕಟ್ಟೋದನ್ನ ಕಲ್ತ್ಕೊಳ್ಳಿ, ಈಸಿಯಾಗಿ ಕಲ್ತ್ಕೋಬೋದು. ಈಗ ಹೂವು ಎಲ್ಲ ಕಟ್ಕೊಂಡು ಸ್ನಾನ ಎಲ್ಲ ಆಯ್ತಲ್ಲ, ದೇವ್ರಿಗೆ ದೀಪ ಹಂಚೋಣ ಬನ್ನಿ. ಈಗ ಎಲ್ಲ ನಮ್ಮ ಮನೆ ದೇವ್ರು ತಿಮ್ಮರಾಯ ಸ್ವಾಮಿ ದೇವರಿಗೆ ಮತ್ತು ಗಣೇಶ, ಸರಸ್ವತಿ, ಲಕ್ಷ್ಮೀ, ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ಕೊಳ್ಳೋಣ. ಹೂವು ಎಲ್ಲ ಇಟ್ಕೊಂಡು ಮತ್ತು ದೀಪ ಅಂಟಿಸ್ಕೊಂಡೆ. ಮತ್ತು ಕಡ್ಡಿ, ನೀವು ದೀಪ ಅಂಟಿಸ್ಬೇಕಾದ್ರೆ ಬೆಂಕಿ ಕಡ್ಡಿಯಲ್ಲೇ ಅಂಟಿಸ್ಕೊಳ್ಬಾರ್ದು. ಇನ್ನು ಕಡ್ಡಿ ಇರುತ್ತಲ್ಲ ಆ ಕಡ್ಡಿನೇ ಅಂಟಿಸ್ಕೊಂಡು ಆಮೇಲೆ ದೀಪನ ಅಂಟಿಸ್ಕೊಳ್ಳಿ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಪೂಜೆ ಎಲ್ಲ ಮುಗೀತಲ್ಲ, ಈಗ ಮಧ್ಯಾಹ್ನ ಊಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಕಣ್ರಿ. ಆಗ ನನ್ನ ತಲೆಗೊಳ್ಳಿದೆ ಈ ಹೆಸ್ರು ಕಾಳು ಸಾಂಬಾರು. ಸಿಂಪಲಾಗಿ ಆ್ಯಂಡ್ ಹೆಲ್ದಿ. ಈ ಬೇಸಿಗೆಗಂತೂ ಹೊಟ್ಟೆಯಲ್ಲಿ ತಣ್ಣಗಿರುತ್ತೆ. ಈ ಹೆಸ್ರು ಕಾಳು ಸಾಂಬಾರು ಒಮ್ಮೆ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡ್ಕೊಳೋದಂತ ನೋಡ್ಕೊಳ್ಳೋಣ. ನಿಮ್ಗೇನಾದರೂ ಈ ಪೂಜೆ ಇದೆಲ್ಲ ಇಷ್ಟ ಆಗಿದೆ ಲಾಸ್ಟಲ್ಲಿ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಬನ್ನಿ ಈ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳೋದನ್ನ ನೋಡ್ಕೊಳ್ಳೋಣ. ಈಗ ರಾಘವೇಂದ್ರ ಸ್ವಾಮಿ ಒಂದು ಶ್ಲೋಕ ಹೇಳ್ಕೊಂಡು ಗುರುವಾರ ಅಲ್ವಾ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನು. ನಮ್ಮ ಮನೆಯಲ್ಲಿ ಮಕ್ಕಳಿಗಂತೂ ಪೂಜೆ ಮಾಡಬೇಕಂದ್ರೆ ತುಂಬ ಇಷ್ಟ ಕಣೆ. ನಿಮ್ಮ ಮನೆಯಲ್ಲೂ ಇದೇ ಥರ ಇದ್ದರೆ ಆಗಿದ್ದರೆ ಕಮೆಂಟ್ ಮಾಡೋಕ್ಕಾದ್ರೆ ನೀವೇನಾದ್ರು ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದರೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಚಾಯ ಭಜತಾಂ ಕಲ್ಪವೃಕ್ಷಾಯ ರಾಯ ಇದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ. ಈಗ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಬನ್ನಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಹೆಸ್ರು ಕಾಳು ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಸೂಪರಾಗಿರ್ತಕ್ಕಂಥ. ಈಗ ಯಾಕೆ ಲೇಟ್ ಮಾಡೋದು, ಬನ್ನಿ ನೋಡ್ಕೋಣ. ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ, ಹೆಸ್ರು ಕಾಳು ಸಾಂಬಾರು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಕಣ್ರಿ. ಯಾಕೆ ಲೇಟ್ ಮಾಡೋದು, ಬೇಗ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲೂ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಏನಪ್ಪ ಮನೇಲಿ ಹೆಸ್ರು ಕಾಳು ಒಂದಿದ್ರೆ ಸಾಂಬಾರು ತರಕಾರಿ ಏನು ಇದ್ದಾಗ ಈ ಹೆಸ್ರು ಕಾಳು ಒಂದಿದ್ರೆ ಸಾಕು, ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಬಿಸಿ ಮುದ್ದೆ, ಸಾಂಬಾರು, ರೈಸು, ಆಹಾ ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ತೊಗೊಳ್ಳಿ. ನೀವು 1 ಕಪ್ ಆಗೋಷ್ಟು ಹೆಸ್ರು ಕಾಳನ್ನ ಸೇರಿಸ್ಕೊಳ್ಳಿ. ಕುಕ್ಕರ್ಗೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. 1 ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ನೀವು ಟೊಮೊಟೊ 4 ಟೊಮೊಟೊ ಸೇರಿಸ್ಕೊಳ್ಳಿ. ನಾನು ಮೀಡಿಯಮ್ ಸೈಜು 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. 1 ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಸೇರಿಸ್ಕೊಳ್ಳಿ. ಹಾಗೆ ಚಿಟಿಕೆ ಅರಿಶಿನ ಪೌಡರು, ಸಾಂಬಾರು ಪುಡಿ. ಸಾಂಬಾರು ನೀವು ಎಷ್ಟು ಖಾರ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಬೇಳೆನ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಇನ್ನು 1-2 ವಿಸಿಲ್ ಬಿಟ್ಕೊಳ್ಳೋಣ. ಆಮೇಲೆ ಕುಕ್ಕರು ಕೂಲ್ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ ಈಗ 2 ವಿಸಿಲ್ ಬಿಟ್ಕೊತೀನಿ ಈ ಸಾಂಬಾರಿಗೆ. ಈಗ ಕುಕ್ಕರ್ ಕೂಲಾಗಿದೆ, 2 ವಿಸಿಲ್ ಬಂದು ಈಗ ಓಪನ್ ಮಾಡಿ ನೋಡೋಣ. ಈಗ ನೋಡಿ ಬೇಳೆ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಮ್ಯಾಶ್ ಮಾಡ್ಕೊಳ್ಳೋಣ. ಜಾಸ್ತಿ ಮ್ಯಾಶ್ ಮಾಡೋದೇನು ಬೇಕಾಗಿಲ್ಲ, ಯಾಕಂದರೆ ನಾವು ಬೇಳೆ ಟೊಮೊಟೊ ಅನ್ನೋದು ಚೆನ್ನಾಗಿ ಬೆಂದಿರುತ್ತೆ. ಸುಮ್ಮನೆ ಹಂಗೆ ಟೊಮೊಟೊನ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಈಗ ನೀವು ಸಾಂಬಾರು ಎಷ್ಟು ತೆಳ್ಳ ಗಟ್ಟಿ ಬೇಕು ಅಂದರೆ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ರೈಸ್ಗೆ ಮತ್ತು ಅನ್ನಕ್ಕಲ್ವ, ಅದಕ್ಕೆ ಹಿಂಗೆ ಬೇಯಿಸ್ಕೊಂಡು 1-2 ನಿಮಿಷ ಕೂರಿಸ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವು ಹಾಕ್ಕೊಂಡ್ರೆ ಬಿಸಿ ಆದ ನಮಗೆ ರೆಡಿ ಆಯಿತು ಹೆಸ್ರು ಕಾಳು ಸಾಂಬಾರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಸಿಂಪಲ್ ಆ್ಯಂಡ್ ಹೆಲ್ದಿಯಾದ ಸಾಂಬಾರು.
ಈಗ ರವಿ ನೋಡಿ ಸಾಂಬಾರು ಚೆನ್ನಾಗಿ ಕುದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಚಿಟಪಟ ಅನ್ನಬೇಕು. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಮತ್ತು ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮ್ಮ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ರೆಡಿ ಆಯಿತು ಹೆಸ್ರು ಕಾಳು ಸಾಂಬಾರು. ಮನೆಯಲ್ಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಈಗಂತೂ ನೋಡಿ ಬಿಸಿ ಬಿಸಿ ಸಾಂಬಾರು ರೆಡಿ ಆಯಿತು. ಈಗಂತೂ ಬಾಯ್.